ಶ್ರೀಮದ್ ಭಾಗವತ ಪುರಾಣ. ವೇದವ್ಯಾಸರು ಈ ಲೋಕಕ್ಕೆ ಕೊಟ್ಟ ಒಂದು ಅಮೃತ. ಅಮೃತ ಎಂದರೆ ದೇಹ ಮತ್ತು ಮನಸ್ಸನ್ನು ಒಂದು ಶಕ್ತಿ ತುಂಬಿ ಪುಷ್ಟಿಗೊಳಿಸುವುದು. ಸೊ ಈ ಒಂದು ಘಟನೆ ಪದ್ಮಪುರಾಣದಲ್ಲಿ ವೇದವ್ಯಾಸರು ಶ್ರೀಮದ್ ಭಾಗವತ ಪುರಾಣದ ಮಹಾತ್ಮ್ಯವನ್ನು ಅಲ್ಲಿ ವಿವರಿಸುವಾಗ ಈ ಒಂದು ಘಟನೆ ಉಲ್ಲೇಖನೆ ಮಾಡ್ತಾರೆ. ಸೊ ನಾವು ಕೇಳಿದ್ವಿ, ಇವಾಗ ಪರೀಕ್ಷಿತ ರಾಜ ಅವನು ಪ್ರಾಯೋಪವೇಶಕ್ಕೆ ಕುಳಿತುಕೊಂಡಿದ್ದಾನೆ. ಸೊ ಅವನು ಕುಳಿತಾಗ ಅಲ್ಲಿ ಶುಕಮುನಿಗಳ ಮೂಲಕ ಶ್ರೀಮದ್ ಭಾಗವತ ಅಮೃತ ಅವನು ಪಾನ ಮಾಡ್ತಾ ಇದ್ದಾನೆ. ನಿರಂತರ ಶ್ರೀಮದ್ ಭಾಗವತವನ್ನು ಶ್ರವಣ ಮಾಡ್ತಾ ಇದ್ದಾನೆ. ಕೇವಲ 1-2 ಗಂಟೆಗಳಷ್ಟೇ ಅಲ್ಲ, ನಿರಂತರವಾಗಿ 7 ದಿನ. ಸೊ ಹಾಗೆ ಮಾಡುತ್ತಿರುವಾಗ 6 ದಿನಗಳು ಕಳೆದವು. ಸೊ 6ನೇ ದಿನಕ್ಕೆ ಅಲ್ಲಿ ದೇವತೆಗಳು ಬಂದರು. ಸೊ ದೇವತೆಗಳು ಬರದಷ್ಟೇ ಅಲ್ಲದೆ ಅವರು ಅಮೃತ ಕಲಶವನ್ನು ಹಿಡಿದುಕೊಂಡು ಬಂದರು. ಸೊ ಯಾವಾಗ ಅಮೃತ ಕಲಶವನ್ನು ದೇವತೆಗಳು ತಂದರು, ಪರೀಕ್ಷಿತ ರಾಜನಿಗೆ ಅವರು ಹೇಳಿದರು, ನೋಡು ರಾಜ, ನಿನಗೆ 7ನೇ ದಿನಕ್ಕೆ ಮೃತ್ಯು ಬರಲಿದೆ. ಈ ಅಮೃತ ಪಾನ ಮಾಡು, ನಿನಗೆ ಅಮೃತತ್ವ ಸಿದ್ಧಿಸುತ್ತೆ. ಈ ಅಮೃತ ಪಾನದಿಂದ ನಿನಗೆ ಮರಣವುಂಟಾಗುವುದಿಲ್ಲ. ಸೊ ಹಾಗಿದ್ದಾಗ ಪರೀಕ್ಷಿತ ರಾಜ ಈಗಾಗಲೇ 6 ದಿನಗಳ ಭಾಗವತ ಅಮೃತವನ್ನು ಅವನು ನಿರಂತರ ಪಾನ ಮಾಡುತ್ತಿದ್ದಾನೆ. ಪಾನ ಮಾಡಿ ಅವನ ಹೃದಯದಲ್ಲಿ ಭಾಗವತಾಮೃತವನ್ನು ತುಂಬಿಸಿಕೊಂಡಿದ್ದಾನೆ. ಸೊ ಆಗ ಈ ಅಮೃತವನ್ನು ದೇವತೆಗಳು ಅವನೆದುರು ಇಟ್ಟಾಗ ಅವನು ಭಾಗವತಾಮೃತ ಮತ್ತು ಅವರು ಕೊಟ್ಟ ಅಮೃತ ಎರಡರೂ ಅವನು ತುಲನೆ ಮಾಡ್ತಾನೆ. ಸೊ ಎರಡರೂ ಯಾವಾಗ ಅವನು ತುಲನೆ ಮಾಡ್ತಾನೆ, ಆವಾಗೇ ಅವನಿಗೆ ಅನಿಸುತ್ತೆ, ಈ ಭಾಗವತಾಮೃತದ ಮುಂದೆ ಈ ದೇವತೆಗಳು ಕೊಟ್ಟ ಅತ್ಯಂತ ನಿಕೃಷ್ಟವಾದದ್ದು ಅಂತ. ಸೊ ಭಾಗವತಾಮೃತಕ್ಕೆ ಇಷ್ಟು ಮಹತ್ವ ಇರೋದು. ಸೊ ಇದರಲ್ಲಿ ನಾವು ನೋಡ್ಬೋದು, ಅವನು ವಿಚಾರ ಮಾಡ್ತಾನೆ, ಯಾಕೆ ಇದು ಅವರು ಕೊಟ್ಟ ಅಮೃತ, ನಮಗೆ ಸಾಮಾನ್ಯವಾಗಿ ಯಾರಾದರೂ ಅಮೃತ ಕೊಡ್ತೀನಿ ಬನ್ನಿ ಅಂದರೆ ನಾವು ಇಲ್ಲಿ ಕೂತ್ಕೊಳ್ಳೋದೇ ಇಲ್ಲ, ಎದ್ದು ಹೊರಟೋಗ್ಬಿಡ್ತೀವಿ, ಅಮೃತ ಕೊಡ್ತಾರೆ ಬನ್ನಿ ಹೋಗೋಣ ಅಂತ. ಆದರೆ ಪರೀಕ್ಷಿತ ರಾಜನಿಗೆ ಸ್ವತಃ ದೇವತೆಗಳು ಬಂದು ಅಮೃತ ಅವನಿಗೆ ಕೊಟ್ಟರು, ಅವನು ಅದನ್ನು ನಿಕೃಷ್ಟ ಅಂತ ಅದನ್ನು ತಿರಸ್ಕರಿಸ್ತಾನೆ. ಯಾಕೆ, ಏನು ಚಿಂತನೆ ಅದರದ್ದು? ಅವನು ಈ ರೀತಿ ಚಿಂತನೆ ಮಾಡ್ತಾನೆ, ಈ ಅಮೃತವನ್ನು ಕುಡಿದರೆ ನನಗೆ ನನ್ನ ಆಯು ಏನಿದೆ ಅದು ವೃದ್ಧಿ ಆಗುತ್ತೆ. ಎಷ್ಟು ವೃದ್ಧಿ ಆಗುತ್ತೆ? 1 ಮನ್ವಂತರ. 1 ಮನ್ವಂತರ ಅಂದರೆ ತುಂಬ ದೊಡ್ಡ ಒಂದು ಆಯು ಅದು. ಆದರೆ ಅವರಿಗೆ ಆ ದೇಹದಲ್ಲಿ ಇರಲು ಅವಕಾಶವಿಲ್ಲ. ಯಾವಾಗ ಪ್ರಳಯ ಕಾಲ ಬರುತ್ತೆ ಆವಾಗ ಆ ದೇಹವನ್ನು ಅವರು ತ್ಯಜಿಸಬೇಕಾಗತ್ತೆ. ಆದರೆ ಭಾಗವತಾಮೃತ ಪಾನ ಮಾಡೋದ್ರಿಂದ ಅದರಿಂದ ಏನು ನಮಗೆ ಲಾಭ ಸಿಗುತ್ತೆ? ನಮ್ಮ ಮನಸ್ಸಿನಲ್ಲಿರೋ ಎಲ್ಲ ದುಶ್ಚಟಗಳು, ಎಲ್ಲ ಕಾಮಕ್ರೋಧ ಇತ್ಯಾದಿಗಳು ಎಲ್ಲವನ್ನೂ ಭಗವಂತ ದೂರ ಮಾಡಿ ಭಗವಂತನ ಕಡೆ ಅವನ ಭಕ್ತಿ ಪ್ರೀತಿ ನಮ್ಮ ಹೃದಯದಲ್ಲಿ ತುಂಬಿ ಭಗವಂತನಲ್ಲಿ ನಮಗೆ ಭಕ್ತಿ ಸೇವೆಯನ್ನು ಮಾಡಲು ಒಂದು ಅವಕಾಶ ಕೊಟ್ಟು ಭಗವಂತ ಆ ಪರಂಧಾಮ, ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಯದ್ಗತ್ವಾ ನ ನಿವರ್ತಂತೆ ತದ್ಧಾಮ ಪರಮಮ್ಮ. ಎಲ್ಲಿ ಯಾರು ಹೋಗ್ತಾರೆ ಶಾಶ್ವತ ಧಾಮ, ಹೋದವರು ಮತ್ತೆ ಮರಳಿ ಹಿಂದಿರುಗಿ ಈ ಸಂಸಾರ ಚಕ್ರದಲ್ಲಿ, ಈ ಸಂಸಾರ ಚಕ್ರದ ತೊಲಾಟದಲ್ಲಿ ಯಾರು ಅವರು ಬೀಳದಿಲ್ವೋ ಆ ಒಂದು ಧಾಮವನ್ನು ಪ್ರಾಪ್ತಿಯಾಗುತ್ತೆ. ಸೊ ಹಾಗಾಗಿ ಪರೀಕ್ಷಿತ ರಾಜ ಮೊದಲಿಗೆ ಅವನು ಏನು ಮಾಡ, ಈ ಚಿಂತನೆಯಿಂದ ಅವನಿಗೆ ಒಂದು ದೃಢ ಸಂಕಲ್ಪ ಬಂತು, ಈ ಅಮೃತ ನಿಕೃಷ್ಟ, ಈ ಭಾಗವತಾಮೃತದಿಂದ ನನಗೆ ಭಗವಂತನ ಪರಂಧಾಮ ವೈಕುಂಠಧಾಮ ನನಗೆ ಪ್ರಾಪ್ತಿಯಾಗುತ್ತೆ ಅಂತ. ಸೊ ಹಾಗೆ ಈ ಒಂದು ಘಟನೆ ಪದ್ಮಪುರಾಣದಲ್ಲಿ ಭಾಗವತ ಮಹಾತ್ಮ್ಯದ ಬಗ್ಗೆ ವೇದವ್ಯಾಸರು ಹೀಗೆ ಉಲ್ಲೇಖನ ಮಾಡಿದ್ದಾರೆ. ಸೊ ಇವತ್ತಿನ ಭಾಗವತದ ಒಂದು ನಾವು ಶ್ಲೋಕದಲ್ಲಿ ನೋಡ್ತಿದ್ದೇವೆ, ಕಲಿರುವಾಚ. ಸೊ ಕಲಿ ಪುರುಷನು ಪರೀಕ್ಷಿತ ಮಹಾರಾಜನಲ್ಲಿ ಮೊರೆ ಹೋಗುತ್ತಿದ್ದಾನೆ. ಅವನಿಗೆ ಸಂಪೂರ್ಣವಾಗಿ ಶರಣಾಗತನಾಗಿದ್ದಾನೆ. ಇದರಲ್ಲಿ ನೋಡ್ಬೋದು ನಾವು, ಅವನು ಇವಾಗ ಪರೀಕ್ಷಿತ ರಾಜನಿಗೆ ಬಿಟ್ಟಿದ್ದಾನೆ, ನೀನು ಏನು ಬೇಕಾದರೂ ಮಾಡು ಸ್ವಾಮಿ, ನಾನು ನಿನ್ನ ಶರಣಾಗತನಾಗಿದ್ದೇನೆ. ಇವಾಗ
ಸೊ ಇದರ ಹಿಂದೆ ನಾವು ನೋಡಿದ್ವಿ ಪರೀಕ್ಷಿತ ರಾಜ ಹೇಗೆ ಅವನು ಒಂದು ದಂಡಯಾತ್ರೆಗೆ ಹೋದಾಗ ಅವನು ಪರೀಕ್ಷಿತನ ರಾಜ ಅಂದರೆ ಅವನು ಇಡೀ ಜಗತ್ತಿಗೆ ಅವನು ಒಡೆಯ. ಸೊ ಅವನು ಎಲ್ಲ ರಾಜ್ಯದಲ್ಲೂ ಹೇಗೆ ರಾಜ್ಯಭಾರ ಆಗ್ತಾ ಇದೆ, ಎಲ್ಲರೂ ಭಗವತ್ ಚಿಂತನೆ ಮಾಡುತ್ತಿದ್ದಾರಾ, ಭಗವಂತನ ಸೇವೆ ಮಾಡುತ್ತಿದ್ದಾರಾ, ಅಥವಾ ಭಗವಂತನ ಏನು ತತ್ವಗಳನ್ನು ಅವನು ನಿರೂಪಿಸಿದ್ದಾನೆ ಅದರ ಪ್ರಕಾರ ಅವರು ನಡ್ಕೊಳ್ತಿದ್ದಾರಾ, ಈ ಒಂದು ಜವಾಬ್ದಾರಿ ರಾಜನದ್ದು, ಕ್ಷತ್ರಿಯ ರಾಜನದ್ದು. ಸೊ ಅವನು ನೋಡುತ್ತಿರುವಾಗ ಆವಾಗ ಅವನು ಒಂದು ನದಿಯ ತಟದಲ್ಲಿ ನೋಡುತ್ತಾನೆ. ಆ ಒಂದು ವೃಷಭನಿಗೆ ಒಂದು ಕಪ್ಪದ ಅಂತ ಒಂದು ರಾಜನ ವೇಷಭೂಷಣೆ ಧರಿಸಿದ್ದಾನೆ, ಆದರೆ ಅವನು ರಾಜನ ಥರ ಕಾಣಿಸ್ತಾ ಇಲ್ಲ. ಅವನು ಒಂದು ವೃಷಭನಿಗೆ, ಒಂದು ಎತ್ತಿಗೆ 3 ಕಾಲುಗಳಿಲ್ಲ, ಒಂದೇ ಕಾಲಿದೆ, ಆ ಕಾಲಿಗೆ ಅವನು ಹೊಡಿತಿದ್ದಾನೆ. ಸೊ ಪರೀಕ್ಷಿತ ರಾಜ ಅವನಿಗೆ ನೋಡಿ, ಅಯ್ಯೋ ಪಾಪ ಎಂಥ ಅನ್ಯಾಯ ಆಗ್ತಾ ಇದೆ ಅಲ್ವಾ ಇದು, ವೃಷಭ 3 ಕಾಲುಗಳಿಲ್ಲ, ಒಂದು ಕಾಲ ಮೇಲೆ ನಿಂತಿರೋದು, ಅದನ್ನೂ ಕೂಡ ಈ ಒಂದು ಕಪ್ಪು ರಾಜ ವೇಷಭೂಷಣದಲ್ಲಿ ಏನು ತರಿಸಿದ್ದಾನೆ, ಅವನು ಯಾಕೆ ಇಷ್ಟು ಹಿಂಸಿಸಿದ್ದಾನೆ. ಸೊ ಕ್ಷತ್ರಿಯ ಧರ್ಮ ಅದರಲ್ಲಿ ಒಂದು ವಿಚಾರ ನಾವು ನೋಡಬೇಕು. ಯಾರು ಬಲಿಷ್ಠರಾಗಿದ್ದಾರೋ, ಯಾರಿಗೆ ಶಕ್ತಿ ಇಲ್ಲವೋ, ಯಾರು ನಿಶಕ್ತರಾಗಿದ್ದಾರೋ ಅವರು ಬಲಿಷ್ಠರು ಅವ್ರ ನಿಶಕ್ತರನ್ನು ಅವರಿಗೆ ರಕ್ಷಣೆ ಕೊಡುವುದು. ಕ್ಷತೈತಿ ಕ್ಷತ್ರಿಯ ಅಂದರೆ ಅವರು ಯಾರನ್ನ ಹಾನಿ ಬರದಂತೆ ಕಾಪಾಡುವುದು ಅವರಿಗೆ ಕ್ಷತ್ರಿಯರು ಅಂತ ಹೇಳ್ತಾರೆ. ಸೊ ಆ ಕ್ಷತ್ರಿಯರಲ್ಲಿ ಯಾರು ರಾಜ ಆಳ್ತಾ ಇದ್ದಾನೆ ಪ್ರಜೆ ಅಂತ ಹೇಳ್ತಾರೆ. ಸೊ ಪ್ರಜಾ ಅಂದರೆ ಯಾರು ಆ ಒಂದು ಪ್ರದೇಶದಲ್ಲಿ ಪ್ರಜಾ ಅಲ್ಲಿ ಜನನ ತಗೊಂಡಿದ್ದಾರೋ, ಯಾರು ಅವರು ಜನನ ಆಗಿದೆ, ಯಾರಾದರೂ ಆಗಿರ್ಬೋದು, ಮನುಷ್ಯರಾದರೂ ಆಗಿರ್ಬೋದು, ಪ್ರಾಣಿ ಪಕ್ಷಿಗಳಾದರೂ ಆಗಿರ್ಬೋದು, ಗಿಡ ಮರಗಳಾದರೂ ಆಗಿರ್ಬೋದು. ಸೊ ಅದು ರಾಜನ ಒಂದು ಕರ್ತವ್ಯ, ಎಲ್ಲರನ್ನೂ ಅವನು ಸಂರಕ್ಷಣೆ ಕೊಡಬೇಕು. ಅದು ವಿಶೇಷವಾಗಿ ಗೋ ರಕ್ಷಣೆ, ಯಾಕಂದರೆ ಭಗವಂತ ಗೋಬ್ರಾಹ್ಮಣ ಹಿತಾಯಚ. ಸೊ ರಾಜನ ಮೊದಲ ಕರ್ತವ್ಯ ಈ ಗೋವಿನ ರಕ್ಷಣೆ ಮಾಡುವುದು. ಯಾವಾಗ ಕಲಿಪುರುಷ ಇದನ್ನು ಈ ರೀತಿ ಅತ್ಯಾಚಾರ ಮಾಡ್ತಾ ಇರೋದನ್ನು ಕಂಡು ತಕ್ಷಣ ಅವನ ಖಡ್ಗ ತೆಗೆದು ಅವನು ಗರ್ಜಿಸುತ್ತಾನೆ. ಪರೀಕ್ಷಿತ ರಾಜ ಹೇಳ್ತಾನೆ, ನಾನು ನಮ್ಮ ಪೂರ್ವಜ ಅಂದರೆ ನಮ್ಮ ತಾತ ಅರ್ಜುನನ ಮೊಮ್ಮಗ ನಾನು. ಸೊ ಅರ್ಜುನನ ಮೊಮ್ಮಗ ಯಾವ ರೀತಿ ಇರಬೇಕು, ಸೊ ಎಲ್ಲರೂ ಯಾರು ಶರಣಾಗತರಾಗಿ ಬರ್ತಾರೋ ಎಲ್ಲರಿಗೂ ರಕ್ಷಣೆಯನ್ನು ಕೊಡಬೇಕು. ಸೊ ನಾನು ನನ್ನ ರಾಜ್ಯದಲ್ಲಿ ಈ ಒಂದು ಹಸು ನನ್ನ ರಕ್ಷಣೆಯಲ್ಲಿದೆ, ನೀನು ಹೇಗೆ ಇದಕ್ಕೆ ಹಾನಿ ತರ್ತಿದ್ದೆ. ತಕ್ಷಣ ಅವನು ಆ ಖಡ್ಗವನ್ನು ಯಾವಾಗ ಕಲಿಪುರುಷನಿಗೆ ಅವನಿಗೆ ಹಾನಿ ತೋರಿಸಲು ಮುಂದೆ ಹೋದ, ಆವಾಗ ಕಲಿಪುರುಷನಿಗೆ ಅರ್ಥ ಆಯಿತು, ಓ ನನಗೆ ಇಷ್ಟು ಶಕ್ತಿ ಇಲ್ಲ, ಈ ರಾಜ ತುಂಬ ಬಲಿಷ್ಠನಾಗಿದ್ದಾನೆ. ಸೊ ಇದು ಕ್ಷತ್ರಿಯ ಧರ್ಮದ ವಿರುದ್ಧ. ಯಾಕಂದರೆ ಕ್ಷತ್ರಿಯರು ಯಾವಾಗಲೂ ಯಾರಾದರೂ ಅವರಿಗೆ ಎದುರೆಟ್ಟು ಬಂದರೆ, ನಾನು ನಿನ್ನ ಜೊತೆ ಯುದ್ಧ ಮಾಡ್ತೀನಿ ಅಂತ ಮುಂದೆ ಬಂದರೆ ಆ ಕ್ಷತ್ರಿಯ ರಾಜನ ಧರ್ಮ ಸರಿ, ಬನ್ನಿ ಯುದ್ಧ ಮಾಡಿ ಅಂತ. ಅವನ ಉದ್ದೇಶ ಜನರ ರಕ್ಷಣೆ. ಸೊ ಅದರಲ್ಲಿ ಯಾರಾದರೂ ಬಂದರೂ ಕೂಡ ಅವನು ಮುಂದೆ ಬಂದು ಅವನು ಹೋರಾಡಬೇಕು. ಆದರೆ ಇಲ್ಲಿ ನಾವು ನೋಡ್ತಾ ಇದ್ದೀವಿ, ಅವನು ರಾಜನ ವೇಷಭೂಷ ಧರಿಸಿದರೂ ಕೂಡ ಅವನು ಕ್ಷತ್ರಿಯ ಧರ್ಮವನ್ನು ಅವನು ನಿಭಾಯಿಸುತ್ತಿಲ್ಲ. ಸೊ ಹೀಗೆ ನಾವು ನೋಡ್ಬೋದು. ಈಗಿನ ಕಾಲದಲ್ಲಿ ಮೊನ್ನೆ ನಾವು ನೋಡ್ಬೋದು, ಒಂದು ನೇಪಾಳ ಅಂತ ಚಿಕ್ಕ ಒಂದು ರಾಷ್ಟ್ರದಲ್ಲಿ ಯಾರೋ ಒಬ್ಬರು ಅವರು ಆಳ್ವಿಕೆ ಮಾಡ್ತಾಯಿದ್ರು. ಆದರೆ ಅವರ ಆಳ್ವಿಕೆ ಎಷ್ಟು ನಿಕೃಷ್ಟವಾಗಿತ್ತು ಅಂದರೆ ಅಲ್ಲಿನ ಎಲ್ಲ ಜನರೇ ಅವರನ್ನು ಕಿತ್ತಿ ಬಿಸಾಕಿದ್ರು. ಸೊ ಒಂದು ಚಿಕ್ಕ ಒಂದು ರಾಜ್ಯವನ್ನು ಆಳಲು ಕಷ್ಟಪಡಬೇಕಾದ್ರೆ ಇವಾಗ ಇಲ್ಲಿ ನಾವು ನೋಡ್ತಾ ಇದ್ದೀವಿ, ಪರೀಕ್ಷಿತ ರಾಜನಂತಹ ಮಹಾಪರಾಕ್ರಮಿ, ಅವನು ಇಡೀ ಭೂಮಂಡಲವನ್ನೇ ಆಳುತ್ತಿದ್ದ ರಾಜ. ಸೊ ಅವನು ಎಷ್ಟು ಪರಾಕ್ರಮಿ, ಎಷ್ಟು ಶಕ್ತಿಶಾಲಿ, ಎಷ್ಟು ಬಲಿಷ್ಠ ಅಂತ ನಾವು ಇಲ್ಲಿ ನೋಡ್ಬೋದು. ಕಲಿ ಪುರುಷ ಅವನಿಗೆ ಶರಣಾಗತನಾಗ್ತಾನೆ. ನಾವು ನಮ್ಮ ಜೀವನದಲ್ಲಿ ನೋಡ್ಬೋದು, ಕಲಿಪುರುಷನಿಗೆ ನಾವು ಶರಣಾಗತರಾಗಿದ್ದೇವೆ. ನಾವು ಬೆಳಗ್ಗೆ ಎದ್ದರೆ ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ಇದು ಆಫೀಸಿಗೆ ಹೋಗಬೇಕು, ಅಲ್ಲಿ ಟ್ರಾಫಿಕ್ ಜಾಮು, ಅಲ್ಲಿ ಹೋಗಬೇಕು, ಅಲ್ಲಿ ಹೇಳಿದ್ರೆ ಇದು ಕೆಲಸ ಹೇಳ್ತಾರೆ, ಏನೋ ಒಂದು ಕಟುತನ.
ಮನಸ್ಸಿನಲ್ಲಿ ಏನೋ ಒಂದು ನೋವು, ಗೊಂದಲ, ಅಥವಾ ಮನೇಲಿ ಬಂದರೆ ಅದು ಇದಿಲ್ಲ, ಮನೆಗೆ ಊಟ ಬೆಳಗ್ಗೆ ಚೆನ್ನಾಗಿಲ್ಲ, ಹಾಗೆ ಏನೋ ಒಂದು ಗೊಂದಲ. ಆದರೆ ಇಲ್ಲಿ ನಾವು ಸಾರ್ವಭೌಮ ಪರೀಕ್ಷಿತ ರಾಜನನ್ನು ನೋಡ್ತಾ ಇದ್ದೀವಿ. ಕಲಿಯಿಂದ ಎಷ್ಟು ನಾವು ಪೀಡಿತರಾಗಿದ್ದೇವೆ, ಆದರೆ ಇಲ್ಲಿ ಅದರ ವಿಪರೀತ ನಾವು ನೋಡ್ತಾ ಇದ್ದೇವೆ. ಪರೀಕ್ಷಿತ ರಾಜನಿಗೆ ಕಲಿಪುರುಷ ಸಂಪೂರ್ಣವಾಗಿ ಅವನು ಶರಣಾಗತನಾಗಿದ್ದಾನೆ. ಸೊ ಇದೆಷ್ಟು ವಿಶೇಷ ಇದು. ಭಾವಾರ್ಥದಲ್ಲಿ ಪ್ರಭುಪಾದರು ಹೇಳುತ್ತಿದ್ದಾರೆ, ಆ ಕಲಿಪುರುಷನ ದುಷ್ಕಾರ್ಯಕ್ಕೆ ಪರೀಕ್ಷಿತ ರಾಜ ಇಂಥ ಕಿಡಿಗೇಳಿ ಮುಖ್ಯವಾಗಿ ಕಲಿಪುರುಷನನ್ನು ಸೋಲಿಸುವುದು ಆಗಿತ್ತು. ಸೊ ನಾವು ಕಲಿಪುರುಷನನ್ನು ಮೊದಲನೇದಾಗಿ ನಾವು ಇಲ್ಲಿ ನೇರವಾಗಿ ಪರೀಕ್ಷಿತ ರಾಜ ನೇರವಾಗಿ ಅವನು ಎದುರಿಸಿದ್ದಾನೆ. ಇವಾಗ ನಮ್ಮ ಜೀವನದಲ್ಲಿ ನಾವು ಕಲಿಪುರುಷನನ್ನು ಕಾಣಿಸುತ್ತಿದ್ದೇವೆ. ಕಾಣ್ತಾ ಕಲಿಪುರುಷ ಇಲ್ಲಿದ್ದಾನೆ. ಕಲಿಪುರುಷ ಕೇಳ್ಬೋದಲ್ವ? ಕಾಮ ಕ್ರೋಧ, ಹೌದು, ಅದು ಬಂದಾಗ ನಮಗೆ ಗೊತ್ತೂ ಆಗೋದಿಲ್ಲ. ಕ್ರೋಧ ಬಂದಾಗ ಗೊತ್ತೂ ಆಗೋದಿಲ್ಲ, ಆಮೇಲೆ ಗೊತ್ತಾಗೋದು, ಓ ಆವಾಗ ನಾನು ಕೋಪ ಆಗಿದ್ನಲ್ವ, ಆಗಬಾರ್ದಾಗಿತ್ತಲ್ವ. ಸೊ ಇದೆಲ್ಲವನ್ನು ನಾವು ಅರ್ಥ ಮಾಡಿಕೊಳ್ಳಲು ನಾವು ನಮ್ಮ ಚಿತ್ತವನ್ನು ನಾವು ಶುದ್ಧ ಮಾಡಬೇಕು. ಭಗವಂತ ನಮ್ಮ ಇಂದ್ರಿಯಗಳನ್ನು ಮಾಡಿದಾಗ ಅವನು ಯಾವಾಗ ನಿರ್ಮಿಸಿದ, ಅದು ಬಹಿರ್ಮುಖವಾಗಿ ನಿರ್ಮಿಸಿದ. ನಾವು ಹೊರಗಡೆ ಇದ್ದನ್ನು ನಾವು ಸ್ಫುಟವಾಗಿ ನೋಡಬಹುದು, ಆದರೆ ಒಳಗಡೆ ಇದ್ದದ್ದನ್ನು ನೋಡಲು ತುಂಬ ಕಷ್ಟ. ಆಗೋದಿಲ್ಲ ಅಂತ ಇಲ್ಲ, ಆಗಬಹುದು, ಆದರೆ ಅದಕ್ಕೆ ಒಂದು ಸಾಧನ ಮಾರ್ಗ ಇದೆ. ಸೊ ಆ ಸಾಧನ ಮಾರ್ಗ ಏನಿದೆ ಅದು ಧ್ಯಾನ. ಸೊ ಧ್ಯಾನದ ಮುಖಾಂತರ ನಾವು ಅಂತರ್ಮುಖರಾಗಿ ನಾವು ನಮ್ಮ ಒಳಗಡೆ ಏನೇನು ದುಶ್ಚಟಗಳಿದೆ, ಕಾಮಕ್ರೋಧ ಇತ್ಯಾದಿಗಳು ಏನೇನಿದೆ, ಧ್ಯಾನದ ಮುಖಾಂತರ ನಾವು ಕಾಣಬಹುದು. ಸೊ ಕಲಿಯುಗದಲ್ಲಿ ಈ ಧ್ಯಾನದ ಒಂದು ಪ್ರಕ್ರಿಯೆ ಏನಿದೆ ಅತ್ಯಂತ ಸುಲಭ. ನಾವೆಲ್ಲರೂ ಪ್ರತಿನಿತ್ಯ ಮಾಡಬೇಕು. ಮಾಡ್ತಿದ್ದೀರಿ ಅಂತ ನಾನು ಅಂದ್ಕೊಳ್ತೀನಿ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಈ ಹರೇ ಕೃಷ್ಣ ಮಂತ್ರದ ನಾಮೋಚ್ಚಾರಣೆ ಅಥವಾ ನಾಮಸ್ಮರಣೆಯಿಂದ ನಮ್ಮ ಎಲ್ಲ ದುಷ್ಕೃತ್ಯಗಳು, ನಮ್ಮಲ್ಲಿ ಏನೇನು ಆ ದೌಷ್ಟ್ಯ ಅಡಗಿದೆ, ಆ ಕಲಿಪುರುಷನ ಒಂದು ಏನು ನಮ್ಮ ಮೇಲೆ ಏನು ಪ್ರಭಾವವಿದೆ, ಅದರಿಂದ ಸಂಪೂರ್ಣವಾಗಿ ನಾವು ಮುಕ್ತರಾಗ್ತೀವಿ. ಸೊ ಅದೊಂದು ವಿಶೇಷ ಅನುಗ್ರಹ. ಸೊ ಇದು ಮಾಡಬೇಕಾದ್ರೆ ನಾವು ಸಾಕಷ್ಟು ಕಷ್ಟಗಳನ್ನು ಅನುಭವಿಸಿದ್ದೇವೆ. ಏನೋ ಒಂದು ಕಷ್ಟಗಳು ಬರುತ್ತೆ, ಮನೆಯಲ್ಲಿ ಏನೋ ಒಂದು ತೊಂದರೆ, ಏನೋ ಒಂದು ಇದು. ಭಾಗವತದ 2ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ ಅಹೈತುಕಿ ಅಪ್ರತಿಹತ ಅಂತ. ನಾವು ಭಗವಂತನ ಭಕ್ತಿ ಏನಿದೆ ಅದು ಅಹೈತುಕಿ ಮತ್ತು ಅಪ್ರತಿಹತ. ನಾವು ಅಪ್ರತಿಹತ, ನಾವು ನಿರಂತರವಾಗಿ ಭಗವಂತನ ಸೇವೆ ಮಾಡಬೇಕು. ಯಾವುದು ಕಷ್ಟ ಆದರೂ ಇರಲಿ, ದುಃಖ ಆದರೂ ಇರಲಿ, ಆದರೂ ಸಂತೋಷ ಆದರೂ ಇರಲಿ. ಕೆಲವೊಂದು ಸರ್ತಿ ಸಂತೋಷ ಬಂದಾಗ ಇವಾಗ ದೇವರು ಬೇಡ, ಎಲ್ಲ ಸರಿಯಾಗಿದೆ, ಇವಾಗ ಬೇಡ. ಸೊ ಹಾಗೆ ನಮಗೆ ಭಾಗವತದಲ್ಲಿ ಸುಮಾರು ದೃಷ್ಟಾಂತಗಳು ನಮಗೆ ಸಿಗುತ್ತೆ. ಭಗವಂತನ ಭಕ್ತರು ಎಷ್ಟೇ ಕಷ್ಟದಲ್ಲಿದ್ದರೂ ಕೂಡ ಅವರು ಭಗವಂತನ ಸ್ಮರಣೆ, ಭಗವಂತನ ಆರಾಧನೆ ಎಂದಿಗೂ ಬಿಡುವುದಿಲ್ಲ. ಸೊ ಇವತ್ತು ವಿಶೇಷವಾಗಿ ನಾವು ಒಂದು 8ನೇ ಸ್ಕಂದದಿಂದ ಗಜೇಂದ್ರ ಮೋಕ್ಷದ ಒಂದು ಭಾಗವನ್ನು ನಾವು ಗಮನಿಸೋಣ. ಯಥಾಶಕ್ತಿ ನಾವು ಗಜೇಂದ್ರ ಮೋಕ್ಷದ ಲೀಲೆಯನ್ನು ಸೊ ತ್ರಿಕೂಟ ಎಂಬ ಪರ್ವತ ತುಂಬ ವಿಶೇಷ, ಇದೊಂದು ಪುಣ್ಯಕ್ಷೇತ್ರ. ಈ ಜಗತ್ತಿನಲ್ಲಿ ಕಾಣಿಸಿದಂತಹ ಈ ಒಂದು ತ್ರಿಕೂಟ ಪರ್ವತ, ಇದು ಒಂದು ಸ್ವರ್ಗಲೋಕದಲ್ಲಿ ನಮಗೆ ಅದು ಕಾಣಿಸುವುದು.
ಇಲ್ಲಿ ಯಾವ ರೀತಿ ಇದು ಪರ್ವತ, ತ್ರಿಕೂಟ ಅಂದರೆ 3 ಪರ್ವತ, 3 ಶಿಖರಗಳು. ಆ 3 ಶಿಖರಗಳು ಯಾವ್ಯಾವ ಥರದ್ದು? ಒಂದು ಬೆಳ್ಳಿ, ಒಂದು ಬಂಗಾರ, ಇನ್ನೊಂದು ಕಬ್ಬಿಣ. ಅದರ ಸುತ್ತಲೂ ನಾನಾ ಥರದ ವಜ್ರ ವೈಢೂರ್ಯಗಳು, ಸ್ವರ್ಗಲೋಕ, ಅಲ್ಲಿ ಆ ಐಶ್ವರ್ಯಗಳನ್ನು ನಾವು ಕಾಣಬಹುದು. ಸೊ ಅದರಲ್ಲಿ ನಾನಾ ಥರದ ವೃಕ್ಷಗಳಿದೆ, ನಾನಾ ಥರದ ಲತಗಳಿದ್ದಾವೆ, ನಾನಾ ಥರದ ಪುಷ್ಪಗಳಿದೆ, ಪಾರಿಜಾತ ಇತ್ಯಾದಿಗಳು ಪುಷ್ಪಗಳು ಕಾಣಿಸುತ್ತೆ ಅಲ್ಲಿ. ನಾನಾ ಥರದ ಮೃಗಗಳಿದೆ, ಪಕ್ಷಿಗಳಿದೆ. ಸೊ ಇದು ಎಲ್ಲ ಒಂದು ಕ್ಷೇತ್ರ ಏನಿದೆ, ಇದು ಒಂದು ದೇವತೆಗಳಿಗೆ ಇದು ಒಂಥರ ಇದು ಔಟಿಂಗ್ ಥರ. ಈ ಬೇಸಿಗೆಗಾಲ ಬಂದದಲ್ಲಿ ಅಥವಾ ವೀಕೆಂಡ್ ಯಾವಾಗಾದರೂ ಬಂದರೆ ಹಿಲ್ ಸ್ಟೇಷನ್ ಅಂತ ಎಲ್ಲ ಹೋಗ್ತಾರಲ್ವ, ನಂದಿ ಬೆಟ್ಟ ಅಥವಾ ಇಲ್ಲಿ ಎಲ್ಲ ಹೋಗ್ತಾರಲ್ವ. ಸೊ ಇದು ದೇವತೆಗಳಿಗೆ ಇದು ಒಂದು ನಿರ್ಮಿಸಿದ ಭಗವಂತನ ಒಂದು ಅನುಗ್ರಹ ಇಲ್ಲಿ. ಸೊ ಇಲ್ಲಿ ಗಂಧರ್ವರು, ಚಾಣರು, ವಿದ್ಯಾಧರರು ಇಲ್ಲಿ ಗುಹೆಗಳಲ್ಲಿ ಅವರು ಈ ಒಂದು ಬೇಸಿಗೆಗಾಲದಲ್ಲಿ ಬಂದು ಇಲ್ಲಿ ಅವರ ಒಂದು ಏನೋ ಗಾನ, ಅವರ ಒಂದು ಚಟುವಟಿಕೆಗಳು ಇಲ್ಲಿ ನಡೀತಿತ್ತು. ಸೊ ಈ ಮಧ್ಯದಲ್ಲಿ ಇಲ್ಲಿ ಒಂದು ಗಂಡ ಆನೆ, ಅವನು ಎಲ್ಲ ಹಿಂಡಿಗೆ ಅವನು ರಾಜ, ಆ ಆನೆಗಳ ಹಿಂಡಿಗೆ ಅವನು ರಾಜ. ಅವನ ಹೆಸರು ಗಜೇಂದ್ರ ಅಂತ. ತುಂಬ ಬಲಿಷ್ಠವಾದ ಆನೆ. ಎಷ್ಟು ಬಲಿಷ್ಠ ಅಂದರೆ ಅವನು ನಡೆದರೆ ಆ ಭೂಮಿ ಕಂಪನಗೊಳ್ಳುತ್ತಂತೆ, ಅಷ್ಟು ಬಲಿಷ್ಠವಾದ ಆನೆ. ಅಷ್ಟೇ ಅಲ್ಲ, ನಾವು ಸಾಮಾನ್ಯವಾಗಿ ನೋಡ್ತೀವಿ ಹುಲಿ, ಸಿಂಹಗಳು ಆನೆಯನ್ನು ಭೇಟಿಯಾಡುತ್ತೆ. ಆದರೆ ಇಲ್ಲಿ ಎಷ್ಟು ಬಲಿಷ್ಠ ಈ ಗಜೇಂದ್ರ ಅಂದರೆ, ಇವನು ಬರುವ ಆ ಶಬ್ದ ಕೇಳಿದರೆ ಎಲ್ಲ ಆನೆಗಳು ಅಥವಾ ಎಲ್ಲ ಸಿಂಹಗಳು, ಹುಲಿಗಳು ಓಡಿ ಹೋಗುತ್ತಂತೆ. ಅಷ್ಟು ಬಲಿಷ್ಠವಾದ ಆನೆ ಗಜೇಂದ್ರ. ಸೊ ಇವನು ಇಲ್ಲಿ ಯಥಾ ಪ್ರಕಾರ ಅವನ ಹೆಂಡಂದಿರ ಜೊತೆಗೆ, ಅವನ ಮಕ್ಕಳ ಜೊತೆಗೆ ಎಲ್ಲ ಅವನ ಒಂದು ದೊಡ್ಡ ಒಂದು ಹಿಂಡು, ಅದರ ಜೊತೆಗೆ ಅವನು ಹೇಗಿದ್ದಾನೆ, ಎಲ್ಲಿ ಬೇಕಲ್ಲಿ ಅಲ್ಲಿ ಅವನು ಓಡಾಡ್ತಾನೆ, ಎಲ್ಲಿ ಇದರಲ್ಲಿ ಅವನ ಇಚ್ಛೆ ಅಂತ ಅವನು ನಡ್ಕೊಳ್ತಾನೆ. ಸೊ ಅವಾಗ ಒಂದು ದಿನ ಅವನಿಗೆ ತುಂಬ ತೃಷೆ ಆಯಿತಂತೆ. ಬೇಸಿಗೆಗಾಲ, ತೃಷೆ ಆಯಿತು. ಎಲ್ಲಿ ಹೋಗಬೇಕು ಎಲ್ಲಿ ನೀರಿದೆ ಅಂತ ಹುಡುಕ್ತಾ ಹೋಗ್ತಾ ಇದ್ದ. ಅವನ ಸೊಂಡಿಲಿನಿಂದ ಒಂದು ಸುವಾಸನೆ ಬರುತ್ತೆ ಅವನಿಗೆ. ಸೊಂಡಿಲಿಂದ ಏನು ಸುವಾಸನೆ ಬರುತ್ತೆ? ಆ ಕಮಲ ಪುಷ್ಪದ ಸುಗಂಧ ಅವನ ಸೊಂಡಿಲಿಗೆ ಬಡಿಯುತ್ತೆ. ಕಮಲ ಪುಷ್ಪ ಅದು ನೀರಿನಲ್ಲಿ ಬೆಳೆಯುವಂಥ ಪುಷ್ಪ. ಸೊ ಅವನು ಇಲ್ಲಿ ಎಲ್ಲೋ ಸರೋವರ ಇದೆ ಹತ್ತಿರದಲ್ಲಿ ಅಂತ ಅವನು ಅದನ್ನು ಹುಡುಕಿಕೊಂಡು ಬರ್ತಾನೆ. ಸೊ ಹುಡುಕಿಕೊಂಡು ಬಂದಾಗ ಅಲ್ಲಿ ನೋಡ್ತಾನೆ ಒಂದು ವಿಶಾಲ ಸರೋವರದಲ್ಲಿ ನಾನಾ ಥರದ ಪುಷ್ಪಗಳಿದೆ, ನಾನಾ ಥರದ ಕಮಲಗಳಿದೆ. ವಿಶೇಷವಾಗಿ ಅಲ್ಲಿ ಸ್ವರ್ಣ ಕಮಲಗಳಿದೆ. ಅದರ ಸುಗಂಧ ಇನ್ನೂ ವಿಶೇಷ. ಯಾವಾಗ ಇವನಿಗೆ ಇದೆಲ್ಲ ನೋಡಿ ಆನಂದವಾಯಿತು, ಅವನು ನೀರಿಗೆ ಇಳಿತಾನೆ. ನೀರಿಗೆ ಇಳಿದು ಅವನು ನೀರನ್ನು ಪಾನ ಮಾಡ್ತಾನೆ. ಆ ನೀರು ಪಾನ ಮಾಡಿ ಅವನ ತೃಷೆ ಯಾವಾಗ ಅವನು ಬಾಯಾರಿಕೆ ಯಾವಾಗ ಒಂದು ನೀಗಿತು, ಆವಾಗ ಅವನು ಆಟ ಆಡೋದಕ್ಕೆ ಆರಂಭ ಮಾಡ್ತಾನೆ. ಸಾಮಾನ್ಯವಾಗಿ ನಾವು ಅದೇ ಮಾಡೋದು. ಯಾವುದಾದ್ರು ನೀರಿಗೆ ಇಳಿದ್ರೆ ಸ್ವಲ್ಪ ಫಸ್ಟಿಗೆ ಎಲ್ಲ ಸ್ನಾನ ಎಲ್ಲ ಇದು ಮಾಡಿ ಆಮೇಲೆ ಆಟ ಆಡೋದಕ್ಕೆ ಆರಂಭ ಮಾಡೋದು. ಸೊ ಅವನು ಅದೇ ರೀತಿ ಆರಂಭ ಮಾಡ್ದ. ಆ ಆಟ ಆಡೋದು ಅವನಷ್ಟೇ ಅಲ್ಲದೆ ಎಲ್ಲ ಅವನ ಏನು ಹಿಂಡು ಬಂದಿತ್ತು ಆ ಆನೆಗಳು ಎಲ್ಲರೂ ಜೊತೆ ಆಟ ಆಡ್ತಾ ಇದ್ದಾರೆ. ಯಾಕಂದರೆ ಅವನು ರಾಜ, ಅವನು ನಡೆದ್ರೆ ಅವನು ಹೇಳಿದ್ದು ಮಾತು ಕೇಳಬೇಕು. ಆ ರೀತಿ ಆಗಬೇಕಾದ್ರೆ ಅಲ್ಲಿ ಒಂದು ಮೊಸಳೆ, ಆ ಮೊಸಳೆಗೆ ತುಂಬ ಕಷ್ಟ ಆಯಿತು. ಇವರು ಬಂದು ಇಷ್ಟೊಂದು ಇಲ್ಲಿ ಗಲಾಟೆ ಮಾಡ್ತಾ ಇದ್ದಾರೆ, ಏನೇನೋ ಮಾಡ್ತಾ ಇದ್ದಾರೆ. ಸೊ ಆ ಮೊಸಳೆಗೆ ಅನಿಸುತ್ತಂತೆ, ಇವತ್ತು ಯಾರು ಬಂದಿದ್ದಾನೆ ಇವನು ಗಜೇಂದ್ರ, ಇವನಿಗೆ ಪಾಠ ಕಲಿಸ್ಬೇಕು ಅಂತ. ಸೊ ಯಾವಾಗ ಅವನು ಈ ಥರ ಮಾಡ್ತಾ ಇದ್ದ, ಅವನಿಗೆ ಇದ್ರ ಬಗ್ಗೆ ಗಮನ ಇಲ್ಲ. ಇಲ್ಲಿ ಕೆಳಗಡೆ ಮೊಸಳೆ ಇದೆ, ಮೊಸಳೆ ಬಂದು ನನಗೆ ಕಚ್ಚುತ್ತೆ, ಅದ್ರ ಬಗ್ಗೆ ಏನು ಪ್ರಜ್ಞೆ ಇಲ್ಲ ಅವನಿಗೆ. ಆ ಮೊಸಳೆ ಅವನನ್ನು ನೋಡಿ, ಅವನ ಮೊದಲಿಗೆ ನೋಡಿ, ಇಲ್ಲ ಇದರಲ್ಲಿ ಯಾರು ಬಲಿಷ್ಠರು ಅವ್ರನ್ನ ಹಿಡಿದ್ರೆ ಸಾಕು, ಉಳಿದಿರೋರೆಲ್ಲ ಓಡೋಗ್ಬಿಡ್ತಾರೆ. ಸರ್ ಬಲಿಷ್ಠ ಆನೆ ನೋಡ್ತಾನೆ, ಇವನು ಗಜೇಂದ್ರ ಅವನ ಪಾಡಿಗೆ ಅವನಿದ್ದಾನೆ. ಸೊ ಯಾವಾಗ ಆ ಮೊಸಳೆ ಬಂದು ಅವನ ಕಾಲನ್ನ ಹಿಡಿದು ಎಳೆಯೋದಕ್ಕೆ ಆರಂಭ ಮಾಡಿತು, ಅವನು ಬಿಡಿಸೋದಕ್ಕೆ, ಅವನು ಎಂಥ ಬಲಿಷ್ಠ ಗಜೇಂದ್ರ, ಅವನು ನೋಡಿದರೆ ಸಿಂಹಗಳೆಲ್ಲ ಓಡೋಗುತ್ತೆ.
ಸೊ ಅಂಥ ಬಲಿಷ್ಠ ಆನೆ ಅವನು ಬಿಡಿಸೋದಕ್ಕೆ ಅವನು ಪ್ರಯತ್ನ ಮಾಡ್ತಾನೆ, ಸುಮಾರು ಪ್ರಯತ್ನ ಮಾಡ್ತಾನೆ, ಆಗ್ತಾ ಇಲ್ಲ. ಈಗ ಅವನ ಜೊತೆಗೆ ಯಾರ್ಯಾರು ಇದ್ದಾರೋ ಎಲ್ಲರೂ ಅವನ ಜೊತೆಗೆ ಸೇರಿ ಯಾರೋ ಸೊಂಡಿಲಿಂದ ಅವನ ಕಾಲು ಹಿಡ್ದು ಎಳೆಯಕ್ಕೆ ನೋಡ್ತಾರೆ, ಅಥವಾ ಅವನು ಇದು ಮಾಡ್ತಾರೆ. ಏನೇ ಮಾಡಿದರೂ ಅದರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಮೊಸಳೆ ಹಿಡಿದ್ಬಿಟ್ಟಿದೆ ಇವಾಗ ಆ ಕಷ್ಟದಲ್ಲಿ ಸಿಲುಕಿದ್ದಾನೆ. ಸೊ ಇದರಲ್ಲಿ ನಾವು ಒಂದು ಕಲಿಬೇಕಾದ ಸನ್ನಿವೇಶ ನೋಡಿ. ಪ್ರಹ್ಲಾದರಾಜರು ಹೇಳ್ತಾರೆ, ಮನ್ನೇ ಧನಾಭಿಜನ ರೂಪ ತಪ ಶ್ರುತೌಜಾಸ್ ತೇಜ ಪ್ರಭಾವ ಬಲ ಪೌರುಷ ಬುದ್ಧಿಯೋಗ ನಾರಾಧನಾಯ ಹಿ ಭವಂತಿ ಪರಸ್ಯ ಪುಂಸೋ ಭಕ್ತ್ಯಾತು ತೋಷ ಭಗವನ್ ಗಜಯೂತಪಾಯ. ಇದರಲ್ಲಿ ಎಷ್ಟು ಅದ್ಭುತವಾಗಿ ಹೇಳ್ತಾರೆ ನೋಡಿ. ಮನ್ನೇ ಧನಾಭಿಜನ ಜನ ಯಾವ್ಯಾವುದು ಈ ಸಂದರ್ಭದಲ್ಲಿ ಗಜೇಂದ್ರನಿಗೆ ರಕ್ಷಣೆಗೆ ಬರಲಿಲ್ಲ ನೋಡಿ. ಅವನು ಮೊದಲನೇದಾಗಿ ಅವನ ಪ್ರಭಾವ ಬಲ ಏನಿದೆ ತುಂಬ ಬಲಿಷ್ಠ ಅವನು. ಈಗ ಈ ಸಂದರ್ಭದಲ್ಲಿ ಅವನ ಬಲವೂ ಕಾರ್ಯಕ್ಕೆ ಬರ್ತಾ ಇಲ್ಲ. ಧನ ಅವನು ಸಾಕಷ್ಟು ಅವನು ಸಂಪತ್ತು ಗಳಿಸಿದ್ದ. ಅವನು ಅಭಿಜನ ಅವನ ಸಂಬಂಧಿಕರು ಎಲ್ಲ ಒಟ್ಟಿಗೆ ಇದ್ದಾರೆ, ಅವ್ನು ನೋಡ್ತಾ ಇದ್ದಾರೆ. ಈ ಮೊಸಳೆ ಹೇಳ್ಕೊಂಡು ಹೋಗ್ತಾ ಇದೆ. ಅವರು ಪ್ರಯತ್ನ ಪಟ್ಟರು ಮೊದಲಿಗೆ, ಅವ್ರಿಗೆ ಗೊತ್ತಾಯಿತು ಇವನ ಜೊತೆ ಹೋದರೆ ನಮಗೂ ಒಳಗೆ ಹೋಗ್ಬಿಡುತ್ತೆ ಅಂತ. ಸೊ ಅದಕ್ಕೆ ಅವರು ಹೆದರ್ಕೊಂಡು, ಸರಿ ನಾವು ದೂರದಿಂದ ನಿಮಗೆ ಸಪೋರ್ಟ್ ಮಾಡ್ತೀವಿ, ನೀನು ಬಿಡಿಸ್ಕೊಂಡು ಬಂದುಬಿಡು, ನೀನೇ ಬಲಿಷ್ಠ ಆನೆ ಅಂತ. ಅಭಿಜನ ರೂಪ ತಪ ಶ್ರುತೌಷಸ್, ಇದು ಆನೆ ಗಜೇಂದ್ರ ತುಂಬ ಬುದ್ಧಿವಂತ. ಹೇಗೆ ಬುದ್ಧಿವಂತ? ಅವನು ಕೇವಲ ವಾಸನೆಯಿಂದ ಅವನಿಗೆ ಗೊತ್ತಾಯಿತು ಇಲ್ಲಿ ಸರೋವರ ಇದೆ ಅಂತ, ಅಷ್ಟು ಅವನಿಗೆ ಬುದ್ಧಿ ಇದ್ದು. ಆದರೂ ಕೂಡ ಇದೆಲ್ಲ ಬುದ್ಧಿಗಳನ್ನು ಅವನು ಉಪಯೋಗಿಸಿ, ಎಲ್ಲ ಬಲ ಅವನು ಉಪಯೋಗಿಸಿ ಆ ಒಂದು ಮೊಸಳೆಯಿಂದ ಬಿಡಿಸೋದಕ್ಕೆ ಸಾಧ್ಯ ಆಗಲಿಲ್ಲ. ಸಾಕಷ್ಟು ಕಷ್ಟಪಡ್ತಾರೆ, ಅವು ಹಿಂದೆ ಹೋಗುತ್ತೆ ಮುಂದೆ ಹೋಗುತ್ತೆ. ಅವನು ಏನೇನು ಅವನಿಗೆ ಗೊತ್ತಿರೋ ಎಲ್ಲ ಪ್ರಯತ್ನ ಮಾಡ್ತಾನೆ, ಆ ಮೊಸಳೆಗೆ ಏನೇನು ಗೊತ್ತಿದೆ ಅದು ಎಲ್ಲ ಪ್ರಯತ್ನ ಮಾಡುತ್ತೆ. ಈ ರೀತಿ ಈ ಒಂದು ಯುದ್ಧ 1000 ವರ್ಷ ನಡೆಯುತ್ತೆ. 1000 ವರ್ಷ, ನಮ್ಮ 1000 ವರ್ಷ ಅಲ್ಲ, ದೇವತೆಗಳ 1000 ವರ್ಷ. ಇದು ತುಂಬ ಅದ್ಭುತ ವಿಚಾರ ನೋಡಿ. ಇದು ದೇವತೆಗಳಿಗೆ ನಮ್ಮ 6 ತಿಂಗಳು ಏನಿದೆ ಅವರಿಗೆ 12 ಗಂಟೆಗಳು, ಮತ್ತೆ 6 ತಿಂಗಳುಗಳು 12 ಗಂಟೆಗಳು. ಅಂದರೆ ನಮ್ಮ 1 ವರ್ಷ ಅವರ 1 ದಿನ. ನಾವು ಉತ್ತರಾಯಣ ದಕ್ಷಿಣಾಯನ ಅಂತ ನಾವೇನು ನೋಡ್ತೀವಿ. ಸೊ ಅದು 6 ತಿಂಗಳು 6 ತಿಂಗಳು. ಸೊ ಅವರು 6 ತಿಂಗಳು 6 ತಿಂಗಳು ಅಂದರೆ 1 ವರ್ಷ ಅವರು 1 ದಿನ. ಇವಾಗ ನೀವು ಲೆಕ್ಕ ಹಾಕ್ಬೋದು. ಆ ದೇವತೆಗಳ 1000 ವರ್ಷ ಈ ಒಂದು ಕದನ ನಿರಂತರವಾಗಿ ನಡೀತಾ ಇತ್ತು. ಸೊ ಯಾವಾಗ ಗಜೇಂದ್ರ ಆಯಿತು, ನಂದು ಎಲ್ಲ ಬಲ ಕ್ಷೀಣಿಸುತ್ತಿದೆ, ಇವಾಗ ನನಗೆ ಏನು ದೋಚುತ್ತಿಲ್ಲ, ಅದೇ ಯಾವಾಗ ಗಜೇಂದ್ರನ ಬಲ ಕ್ಷೀಣಿಸ್ತಾ ಇತ್ತು, ಆ ಮೊಸಳೆಯ ಬಲ ಹೆಚ್ಚಾಗ್ತಾ ಇತ್ತು. ಸೊ ಯಾವಾಗ 1000 ವರ್ಷಗಳಾಯಿತು, ಇವಾಗ ಗಜೇಂದ್ರನಿಗೆ ಅವನಿಗೆ ಅರಿವು ಮೂಡಿತು, ಇವಾಗ ನನಗೆ ಏನೂ ಗತಿ ಇಲ್ಲ. ನನ್ನ ಎಲ್ಲ ಪ್ರಯತ್ನವನ್ನು ನಾನು ಪಟ್ಟೆ. ನನ್ನ ಎಲ್ಲ ಅಭಿಜನರು ಯಾರ್ಯಾರು, ನನ್ನ ಬಂಧು ಮಿತ್ರರು ಯಾರ್ಯಾರಿದ್ದಾರೆ ಎಲ್ಲರೂ ಪ್ರಯತ್ನ ಪಟ್ಟರು, ಯಾರಿಂದನೂ ಸಾಧ್ಯವಾಗ್ತಾ ಇಲ್ಲ. ಇವಾಗ ಕೊನೆಗೆ ಅವನು ಗಜೇಂದ್ರ ಭಗವಂತನ ಮೊರೆ ಹೋಗ್ತಾನೆ. ಭಗವಂತನ ಮೊರೆ ಹೋಗ್ತಾನಲ್ವಾ, ಇದು ಒಂದು ವಿಚಿತ್ರ ಅಲ್ವಾ. ಅದೊಂದು ಪ್ರಾಣಿಗೆ ಹೇಗೆ ಭಗವಂತನ ಬಗ್ಗೆ ಸ್ಮರಣೆ ಗೊತ್ತಾಗುತ್ತೆ? ಇದನ್ನು ಮುಂದೆ ನೋಡೋಣ. ಹೇಗೆ ಅದು ಅವನ ಹೇಗೆ ಆ ಒಂದು ಹಿಂದಿನ ಜನ್ಮದ ಪೂರ್ವ ಜನ್ಮದ ಆ ಒಂದು ಶಾಪದಿಂದ ಆ ಒಂದು ಪರಿಸ್ಥಿತಿಗೆ ಅವನು ಬರಲು ಕಾರಣವಾಯಿತು. ಸೊ ಅವನು ಹಾಗೆ ಮಾಡಬೇಕಾದಾಗ ಕೊನೆಗೆ ಅವನು ಭಗವಂತನ ಮೊರೆ ಹೋಗಿ ಭಗವಂತನಲ್ಲಿ ಸಂಪೂರ್ಣವಾಗಿ ಶರಣಾಗತನಾಗಿ ಭಗವಂತನಿಗೆ ಅವನು ಪ್ರಾರ್ಥನೆಯನ್ನು ಅರ್ಪಿಸುತ್ತಾನೆ. ತುಂಬ ಅದ್ಭುತವಾದ ಪ್ರಾರ್ಥನೆ. ಮೊದಲಿಗೆ ನಾನು ಫಲಸುತ್ತ ಹೇಳಿಬಿಡ್ತೀನಿ, ಯಾಕಂದರೆ ನಾವು ಮೊದಲಿಗೆ ಕೇಳೋದು ಇದು ಕೇಳಿದರೆ ಏನು ಸಿಗುತ್ತೆ, ಇದು ಕೇಳಿದರೆ ಏನು ಸಿಗುತ್ತೆ ಅಂತ. ಸೊ ಭಗವಂತನೇ ಹೇಳಿದ್ದೆ ಇದು. ಈ ಗಜೇಂದ್ರ ಮೋಕ್ಷ ಸ್ತುತಿಯನ್ನು ಯಾರು ಪಠನೆ ಮಾಡ್ತಾರೋ, ಯಾರು ಪಾರಾಯಣ ಮಾಡ್ತಾರೋ, ಪ್ರಾತಃ ಕಾಲದಲ್ಲಿ ವಿಶೇಷವಾಗಿ ಪ್ರತಿನಿತ್ಯವೂ ಯಾರು ಮಾಡ್ತಾರೋ
ಅವರಿಗೆ ವಿಶೇಷವಾಗಿ ಮರಣಕಾಲದಲ್ಲಿ ಭಗವಂತನ ಸ್ಮರಣೆ ಬರುವ ಹಾಗೆ ಅವನು ಮಾಡ್ತಾನೆ. ಇದು ವಿಶೇಷ ಅನುಗ್ರಹ. ನಮಗೆ ಸಂಪೂರ್ಣ ನೋಡೋದು ಅಷ್ಟು ಸಮಯ ಇಲ್ಲ, ಎಷ್ಟು ಶಕ್ತಿಯೋ ಎಷ್ಟು ಸಮಯವೋ ಅಷ್ಟು ನಾವು ನೋಡೋದಕ್ಕೆ ಪ್ರಯತ್ನ ಮಾಡೋಣ. ಗಜೇಂದ್ರ ಉವಾಚ ಓಂ ನಮೋ ಭಗವತೆ ತಸ್ಮೈ ಯಥಾ ಏತಚ್ಚಿದಾತ್ಮಕಂ ಪುರುಷಾಯಾದಿ ಬೀಜಾಯ ಪರೇಶಾಯಾಭಿ ಧೀಮಹಿ. ನೋಡಿ ಎಷ್ಟು ಅದ್ಭುತವಾಗಿ ಅವನು ಭಗವಂತನನ್ನು ಪ್ರಾರ್ಥಿಸುತ್ತಿದ್ದಾನೆ. ಓಂ ನಮೋ ಭಗವತೆ ತಸ್ಮೈ, ನಾವು ಹೇಳಿದೆ ಓಂ ನಮೋ ಭಗವತೆ ವಾಸುದೇವಾಯ. ಯಥಾ ಏತಚ್ಚಿದಾತ್ಮಕಂ, ನಿನ್ನಿಂದ ಇದೇನು ನಾವು ಜಗತ್ತು ನೋಡುತ್ತಿದ್ದೇವೆ, ನಾವು ಏನು ಸುತ್ತಮುತ್ತ ಏನು ನಾವು ನೋಡ್ತಾ ಇದ್ದೇವೆ, ಇದೆಲ್ಲ ನಿನ್ನ ಒಂದು ಸೃಷ್ಟಿ. ಪುರುಷಾಯಾದಿ ಬೀಜಾಯ, ಪುರುಷ ನಿನ್ನಿಂದಲೇ ಈ ಎಲ್ಲ ಜಗತ್ತು ನಡೀತಾ ಇರುವುದು. ಬೀಜಾಯ ಅಂದರೆ ಎಲ್ಲ ಒಂದು ಮೂಲ ಕಾರಣ, ಎಲ್ಲದಕ್ಕೂ ಕಾರಣಕರ್ತ ನೀನಾಗಿದ್ದಿ. ಬೀಜಾಯ, ಇದೊಂದು ಪ್ರಶ್ನೆ ಬರುತ್ತೆ. ಕೆಲವೊಬ್ಬರು ಕೇಳ್ತಾರೆ, ಬೀಜ ಮೊದಲೋ ಅಥವಾ ವೃಕ್ಷ ಮೊದಲೋ? ಇದೊಂದು ಪ್ಯಾರಡಾಕ್ಸ್ ಅಂತ ಇಂಗ್ಲೀಷಲ್ಲಿ ಹೇಳ್ತಾರೆ, ಬೀಜ ಮೊದಲೋ ವೃಕ್ಷ ಮೊದಲೋ ಅಂತ. ಸೊ ನಾವು ವಿಚಾರ ಮಾಡೋದು, ಬೀಜ ಬಂದರೆ ವೃಕ್ಷದಿಂದ ಬೀಜ ಬರುತ್ತೆ, ಬೀಜದಿಂದ ವೃಕ್ಷ ಬರುತ್ತೆ. ಇದನ್ನು ನಾವು ಹೇಗೆ ಅರ್ಥ ಮಾಡಿಕೊಳ್ಳೋದು? ಸೊ ಭಗವಂತನ ಇಲ್ಲಿ ನಾವು ಅನಂತ ಶಕ್ತಿಯನ್ನು ನಾವು ನೋಡ್ಬೋದು. ಸೊ ಬೀಜವೋ ಅಥವಾ ವೃಕ್ಷವೋ, ಅದಕ್ಕೆ ಇಲ್ಲಿ ಏನು ಗಜೇಂದ್ರ ಹೇಳುತ್ತಿದ್ದಾರೆ, ಆದಿ ಬೀಜಾಯ. ಸೊ ನೀನು ಇದಕ್ಕೆ ಮೂಲ ಕಾರಣ. ಪರೇಶಾಯಾಭಿ ಧೀಮಹಿ, ಪರೇ ಏಷ, ಪರ ಈಶ ನೀನು. ಇದರಲ್ಲಿ ನೋಡಬಹುದು ತುಂಬ ವಿಶೇಷ, ಪರ ಈಶ. ಈಶ, ನಾವು ಇಲ್ಲಿ ಸಾಕಷ್ಟು ನಾವು ದೇವತೆಗಳನ್ನು ನಾವು ನೋಡ್ತೇವೆ. ಅವರಿಗೆಲ್ಲರೂ ಆ ಎಲ್ಲ ದೇವತೆಗಳು 33 ಕೋಟಿ ದೇವತೆಗಳು, ಆ ಎಲ್ಲ ದೇವತೆಗಳಿಗೆ ನಾವು ಇಹ ದೇವತಾ ಅಂತ ನಾವು ಹೇಳ್ತೇವೆ. ಎಲ್ಲ ದೇವತೆ ಅವರನ್ನು ನಾವು ಸಂಬೋಧನೆ ಮಾಡಬೇಕಾದ್ರೆ ಇಹ ದೇವತೆ ಅಂತ ನಾವು ಹೇಳ್ತೇವೆ. ಆದರೆ ಭಗವಂತನನ್ನು ಯಾವಾಗ ಸಂಬೋಧಿಸುತ್ತೇವೆ ಆವಾಗ ಪರೇಶಾಯ, ಪರ ಈಶಾಯ, ಪರತತ್ವ ಅಂತ ನಾವು ಹೇಳ್ತೀವಿ ಅವರಿಗೆ. ಪರೇಶಾಭಿ ಧೀಮಹಿ, ನಿನ್ನ ಮೇಲೆ ನಾನು ನನ್ನ ಧ್ಯಾನವನ್ನು ಕೇಂದ್ರೀಕರಿಸುತ್ತೇನೆ. ನಮೋ ನಮಸ್ತೆ ಅಖಿಲ ಕಾರಣಾಯ ನಿಷ್ಕಾರಣಾಯ ಅದ್ಭುತ ಕಾರಣಾಯ ಸರ್ವಾಗಮನಾಯ ಮಹಾರ್ಣವಾಯ ನಮೋಪವರ್ಗಾಯ ಪರಾಯಣಾಯ. ನಮೋ ನಮಸ್ತೆ ಅಖಿಲ ಕಾರಣಾಯ, ಎಲ್ಲ ಕಾರಣಗಳು ನೀನು ಕಾರಣ. ನಿಷ್ಕಾರಣಾಯ, ಇದು ನೋಡಿ ಎಷ್ಟು ಅದ್ಭುತ. ಎಲ್ಲ ಒಂದು ಪ್ರತಿಯೊಂದು ಸನ್ನಿವೇಶಗೂ ನೀನೇ ಕಾರಣ. ಆದರೆ ನಿನಗೆ ಯಾರು ಕಾರಣ? ನಿಷ್ಕಾರಣಾಯ, ನಿನಗೆ ಯಾರೂ ಕಾರಣ ಇಲ್ಲ. ಅದ್ಭುತ ಕಾರಣಾಯ, ಎಂಥ ಅದ್ಭುತವಾದ ಜಗತ್ತನ್ನು ನೀನು ಸೃಷ್ಟಿಸಿದ್ದಿ. ಸರ್ವಾಗಮನಾಯ ಮಹಾರ್ಣವಾಯ ನಮೋಪವರ್ಗಾಯ ಪರಾಯಣಾಯ. ಸೊ ಹೀಗೆ ಇದರಲ್ಲಿ ಗಮನಿಸವಾದ ನಮಗೆಲ್ಲರಿಗೂ ಒಂದು ವಿಷಯ ನೋಡಿದ್ದು, ಮಾದೃಕ್ ಪ್ರಪನ್ನ ಪಶುಪಾಶ ವಿಮೋಕ್ಷಣಾಯ ಮುಕ್ತಾಯ ಭೂರಿಕರುಣಾಯ ನಮೋ ಅಲಯಾಯ. ಸ್ವಾಂಶೇನ ಸರ್ವ ತನುಭೃನ್ ಮನಸಿ ಪ್ರತೀತ ಪ್ರತ್ಯಗ್ದೃಶೇ ಭಗವತೆ ಭೃತೆ ನಮಸ್ತೆ. ಮಾದೃಕ ಪ್ರಪನ್ನ ಪಶುಪಾಶ ವಿಮೋಕ್ಷಣಾಯ. ಅವನು ಎಷ್ಟು ಒಂದು ಆರ್ದ್ರ ಭಾವ ಮತ್ತು ಎಷ್ಟು ಅವನ ಒಂದು ವಿನಮ್ರತೆಯಿಂದ ಭಗವಂತನಲ್ಲಿ ಪ್ರಾರ್ಥಿಸುತ್ತಿದ್ದಾನೆ ನೋಡಿ. ಮಾದೃಕ ಪ್ರಪನ್ನ ಪಶುಪಾಶ ವಿಮೋಕ್ಷಣ, ನಾನು ಪಶುವಾಗಿ ನಿನ್ನನ್ನು ನಾನು ಪ್ರಾರ್ಥಿಸುತ್ತೇನೆ. ಎಲ್ಲ ದೊಡ್ಡ ದೊಡ್ಡ ಋಷಿಮುನಿಗಳು ಕರೆದರೆ ನೀನು ಬರಲ್ಲ, ಎಂಥ ತಪಸ್ಸುಗಳು ಮಾಡಿದರೆ ನೀನು ಬರಲ್ಲ. ನಾನು ಕೇವಲ ಒಂದು ಪಶು. ನಾನು ಈ ಒಂದು ಸನ್ನಿವೇಶದಲ್ಲಿ ನಿನಗೆ ನಾನು ಭಕ್ತಿಯಿಂದ ಪ್ರೀತಿಯಿಂದ ನಾನು ನಿನಗೆ ಕರಿತಾ ಇದ್ದೇನೆ. ಮುಕ್ತಾಯ ಭೂರಿ ಕರುಣಾಯ, ಅತ್ಯಂತ ದಯಾಶಾಲುವೆ, ಅನಂತ ದಯ ಭಗವಂತನದ್ದು. ನೋಡಿ, ಈ ಒಂದು ಸಂದರ್ಭದಲ್ಲಿ ಎಷ್ಟೋ ಜನ ಬೆಂಗಳೂರಲ್ಲಿದ್ದಾರೆ, ಯಾರೋ ಭಾನುವಾರ ಇಲ್ಲ ಅವರು ಪಾಡಿಗೆ ಅವರಿದ್ದಾರೆ, ಏನೋ ಅವ್ರದ್ದು ಮಾಡ್ಕೊಂಡಿದ್ದಾರೆ. ಆದರೆ
ನಮಗೆ ವಿಶೇಷವಾಗಿ ಭಗವಂತನ ಅನುಗ್ರಹ ಆಗಿದ್ದರಿಂದ ನಾವು ಆ ಒಂದು ಭಾನುವಾರ ಬಂದು ಈ ಭಾಗವತ ಅಮೃತವನ್ನು ಪಾನ ಮಾಡಲು ಭಗವಂತ ಎಷ್ಟು ಕರುಣೆ ಮಾಡಿದ್ದಾನೆ, ಇದು ಒಂದು ಸನ್ನಿವೇಶದಲ್ಲಿ ನೋಡ್ಬೋದು. ಅದಕ್ಕೆ ಇಲ್ಲಿ ಗಜೇಂದ್ರ ಹೇಳ್ತಾ ಇದ್ದಾನೆ, ಭೂರಿ ಕರುಣಾಯ ನಮೋ ಅಲಯಾಯ. ಕೆಲವೊಬ್ಬರು ಹೇಳ್ತಾರೆ, ನಾನು ದೇವರ ಮುಂದೆ ಹೋಗಿ ನಾನು ಪ್ರಾರ್ಥನೆ ಮಾಡಿದ್ದೆ, ಆದರೆ ಅವನು ಕೇಳಿಸ್ಕೊಂಡೋ ಇಲ್ಲೋ ಯಾರಿಗೊತ್ತು. ನಾನೇನೋ ಹೇಳಿದ್ದೆ, ಅವನು ಕೇಳಿಸ್ಕೊಂಡೋ ಇದ್ದಾನೋ, ಯಾರಿಗೆ ಆ ಥರ ಕೆಲವೊಂದು ಪ್ರಶ್ನೆಗಳಿರುತ್ತೆ. ಇದರಲ್ಲಿ ತುಂಬ ಅದ್ಭುತವಾಗಿ ಗಜೇಂದ್ರ ಹೇಳ್ತಾ ಇದ್ದಾನೆ, ನಮೋ ಅಲಯಾಯ. ಎಷ್ಟು ವಿಶೇಷ ನೋಡಿ, ಭಗವಂತ ತನ್ನ ಭಕ್ತರೆಡೆ ಎಂದೆಂದಿಗೂ ಅವನ ಅವನ ಕಣ್ಣು ಮಿಟುಕಿಸದೆ ಅವರ ಮೇಲೆ ಅನುಗ್ರಹ ಮಾಡ್ತಿರ್ತಾನೆ. ಯಾರಿಗಾದರೂ ಜೀವನದಲ್ಲಿ ಕಷ್ಟ ಬಂದರೆ, ವಿಶೇಷವಾಗಿ ಭಕ್ತರಲ್ಲಿ ಅವರ ಜೀವನದಲ್ಲಿ ಕಷ್ಟ ಬಂದರೆ, ನಾವು ಯಾವತ್ತಿಗೂ ನಾವು ಹೇಳಬಾರ್ದು ಭಗವಂತ ಏನು ಈ ಕಷ್ಟದಲ್ಲಿ ಹಾಕಿದ್ದಿ. ಈ ಕಷ್ಟ ಬರಲು ಕಾರಣ ನಾವು ಇಲ್ಲಿ ತನಕ ನಾವು ನೋಡ್ತಾ ಇದ್ದೇವೆ, ಕಾರಣ ಎಲ್ಲ ಕಾರಣ. ಅದಕ್ಕೆ ಮೂಲ ಕಾರಣ ಭಗವಂತ. ಯಾಕೆ ನಮಗೆ ಕಷ್ಟದಲ್ಲಿ ಸಿಲುಕಿಸಿದ್ದಾನೆ? ನಾವು ಇಲ್ಲಿ ನೋಡ್ಬೋದು ಹೇಗೆ ಗಜೇಂದ್ರ ತುಂಬ ಕಷ್ಟದಲ್ಲಿ ಸಿಲುಕಿದ್ದಾನೆ, ಆದರೆ ಅವನು ಕೊನೆಗೆ ಭಗವಂತನಲ್ಲಿ ಶರಣಾಗತನಾಗಿ ಅದ್ಭುತವಾಗಿ ಭಗವಂತನ ಸ್ತೋತ್ರವನ್ನು ಮಾಡ್ತಾ ಇದ್ದಾನೆ. ಭಗವಂತ ಇದೊಂದು ಅಪೇಕ್ಷಿಸ್ತಾನೆ, ನೀವು ಯಾವುದಾದ್ರೂ ಒಂದು ಸಂದರ್ಭದಲ್ಲಿ ಎಲ್ಲಾದರೂ ಇರಲಿ, ಹೇಗೆ ಯಾವ ಕಷ್ಟದ ಅಥವಾ ಸುಖದಲ್ಲಾದರೂ ಹೇಗಾದರೂ ಇರಲಿ, ನೀವು ನನ್ನ ಭಕ್ತಿಯನ್ನು ನೀವು ಮಾಡ್ತೀರಾ. ಅದು ಏನು ಹೇಳ್ತಾರೆ, ಒಂದು ಎಕ್ಸಾಮ್ ಬಂದಾಗ ನಮ್ಗೆ ಗೊತ್ತಾಗುತ್ತೆ ನಾವು ಎಷ್ಟು ಕಲ್ತಿದ್ದೇವೆ ಎಷ್ಟು ಬಿಟ್ಟಿದ್ದೇವೆ ಅಂತ. ಸೊ ಇದು ಕಷ್ಟಗಳು ಬಂದಾಗ ಇದು ಒಂಥರ ಒಂದು ಪರೀಕ್ಷೆ ಥರ, ಇದು ಭಗವಂತ ಒಂದು ಪರೀಕ್ಷೆ ಮಾಡ್ತಾ ಇದ್ದಾನೆ ನಮಗೆ. ಸೊ ನಾವು ಈ ಸಂದರ್ಭದಲ್ಲಿ ನಾವು ಭಗವಂತನ ಇನ್ನೂ ಹೆಚ್ಚು ಆರಾಧನೆ ನಾವು ಮಾಡಬೇಕು. ಅದು ಹೊರತಾಗಿ ನಾವು ಎಂಥ ಭಗವಂತ ಇವನು, ನಾನು ಅವನು ಎಷ್ಟು ಭಕ್ತಿ ಮಾಡ್ತಾ ಇದ್ದೇನೆ, ಎಷ್ಟು ಪೂಜೆ ಮಾಡ್ತಾ ಇದ್ದೇನೆ, ಎಷ್ಟು ನಾಮಸ್ಮರಣೆ ಮಾಡ್ತಾ ಇದ್ದೇನೆ, ನನಗೆ ಯಾಕೆ ಇಷ್ಟು ಕಷ್ಟ ಕೊಡ್ತಾ ಇದ್ದಾನೆ. ನನ್ನ ಪಕ್ಕದ ಮನೆಯವರಿದ್ದಾರೆ, ಅವ್ರು ಏನೂ ಮಾಡ್ತಾ ಇಲ್ಲ, ಅವ್ರ ಪಾಡಿಗೆ ಅವರಿದ್ದಾರೆ, ಅವರು ಸೀರಿಯಲ್ ನೋಡಿಕೊಂಡು ಅವ್ರ ಪಾಡಿಗೆ ಅವರು ಮಜಾ ಮಾಡ್ತಾ ಇದ್ದಾರೆ. ಆದರೆ ನಾನು ಇಲ್ಲಿ ಭಗವಂತನ ಆರಾಧನೆ ಮಾಡ್ತಾನೆ, ಬೆಳಗ್ಗೆ ಎದ್ದು ದೇವಸ್ಥಾನಕ್ಕೆ ಬಂದು ಇಲ್ಲಿ ಸಂಕೀರ್ತನದಲ್ಲಿ ಭಾಗವಹಿಸಿ ಹೇಳ್ಕೊಂತ ಭಾಗವತ ಪ್ರವಚನ ಕೇಳ್ತಿದ್ದೇನೆ, ಆದರೆ ನನ್ನ ಜೀವನದಲ್ಲಿ ಇಷ್ಟು ಕಷ್ಟ ಯಾಕಿದ್ದೆ. ಗಜೇಂದ್ರ ನೋಡಿ, ನಮ್ಮ ಒಂದು ಸಮತೋಲನ ನಾವು ಮಾಡ್ಬೋದು ಇಲ್ಲಿ ಗಜೇಂದ್ರನಲ್ಲಿ. ಹೇಗೆ ಅವನು ಕಷ್ಟಪಡ್ತಾ ಇದ್ದಾನೆ, ಅವನು ತುಂಬ ಬಲಿಷ್ಠ, ಅವನು ಆದರೂ ಕೂಡ ಕಷ್ಟಪಡ್ತಾನೆ. ನಾವು ಬಲಿಷ್ಠರಲ್ಲ, ಆದರೆ ಭಗವಂತನ ಅನುಗ್ರಹ ಯಾರ ಮೇಲಿರುತ್ತೆ ಅವರು ಎಂದಿಗೂ ಎಂಥ ಕಷ್ಟ ಬಂದರೂ ಎಲ್ಲ ಕಷ್ಟದಿಂದ ಅವರು ಭಗವಂತನ ಅನುಗ್ರಹದಿಂದ ಪಾರಾಗ್ತಾರೆ. ಸೊ ನಮೋ ಅಲಯಾಯ, ಅವನು ಯಾವಾಗಲೂ ಭಗವಂತರ ಕಡೆಗೆ ಅವನು ಸದಾ ಅವನ ದೃಷ್ಟಿ ಗಮನವಿರುತ್ತೆ. ಒಂದು ಕ್ಷಣ ಕೂಡ ಅವನ ಭಕ್ತರ ಮೇಲೆ ಅವನ ಗಮನ ತೆಗೆಯೋದಿಲ್ಲ ಅವನು. ಅದು ಇಲ್ಲಿ ವಿಶೇಷವಾಗಿ ಹೇಳ್ತಾ ಇದ್ದಾರೆ. ನಮೋ ಅಲಯಾಯ ಪ್ರತ್ಯಕ್ ದೃಶೇ ಭಗವತೆ ಬೃಥೇ ನಮಸ್ತೆ. ಸೊ ಹಾಗೆ ಸಾಕಷ್ಟು ಮುಂದೆ ಬರುತ್ತೆ. ನಾನು ಸಮಯ ಇದರಿಂದ ನಾವು ಇಲ್ಲಿ ನೋಡಬಾದ ವಿಷಯ, ಎಷ್ಟು ಕಷ್ಟ ಬಂದರೂ ಗಜೇಂದ್ರ ಅವನ ಭಗವಂತನ ಆರಾಧನೆ, ಭಗವಂತನ ಪೂಜೆ, ಭಗವಂತನ ನಾಮಸ್ಮರಣೆ, ಭಗವಂತನ ಸ್ತೋತ್ರ ಮಾಡೋದನ್ನು ಬಿಡಲಿಲ್ಲ. ನಾವು ಈ ಒಂದು ವಿಚಾರವನ್ನು ನಾವು ನಮ್ಮ ಜೀವನದಲ್ಲಿ ಮೈಗೂಡಿಸ್ಬೇಕು. ಸೊ ಹಾಗೆ ನಾವು ಮುಂದೆ ನೋಡ್ತೀವಿ, ಭಗವಂತ ಅವನು ಈ ಒಂದು ಸ್ತೋತ್ರ ಕೊನೆಯದಲ್ಲಿ 1000 ವರ್ಷ ಆಗಬೇಕಾದ್ರೆ ಯಾವಾಗ ಈ ಸ್ತೋತ್ರ ಮಾಡ್ತಾ ಇದ್ದಾನೆ, ಅವನ ಕಷ್ಟ ನಿವಾರಣೆ ಆಗಿತ್ತಾ? ಸ್ತೋತ್ರ ಮಾಡಬೇಕಾದಾಗ ಆ ಮೊಸಳೆ ಇನ್ನೂ ಇವನು ಎಳ್ಕೊಂಡು ಒಳಗಡೆ ಹೋಗ್ತಾ ಇತ್ತು, ಅವನಿಗೆ ಉಸಿರಾಡಲು ಕಷ್ಟ, ಹೌದಲ್ವಾ? ಅವನು ನೀರಲ್ಲಿದ್ದಾನೆ, ಮೊದಲೇ ಒಳಗಡೆ ಹೋಗ್ತಾ ಇದ್ದಾನೆ, ಉಸಿರಾಡಲು ಕಷ್ಟ. ಆದರೂ ಅವನು ಭಗವಂತನ ಸ್ತೋತ್ರ ಮಾಡೋದನ್ನು ಅವನು ಬಿಡಲಿಲ್ಲ. ಸೊ ನಾವು ನಮ್ಮ ಕಷ್ಟಗಳು ಬಂದಾಗ ಭಗವಂತನ ಆರಾಧನೆ, ಭಗವಂತನ ಪೂಜೆ, ಭಗವಂತನ ನಾಮಸ್ಮರಣೆಯನ್ನು ನಾವು ಎಂದಿಗೂ ಬಿಡಬಾರ್ದು. ಸೊ ಕೊನೆಗೆ ಯಾವಾಗ ಸ್ತೋತ್ರವನ್ನು ಮುಗಿಸ್ದ ಆವಾಗ ಭಗವಂತ ಗರುಡಾರೂಢನಾಗಿ ಆವಿರ್ಭವಿಸ್ತಾನೆ. ಆವಾಗ
ಯಾವಾಗ ಗಜೇಂದ್ರ ನೋಡ್ತಾನೆ ಭಗವಂತ ಬಂದಿದ್ದಾನೆ ನನಗೋಸ್ಕರ ಅಂತ, ಅವನು ಭಕ್ತಿಯಿಂದ ಅಲ್ಲಿ ಒಂದು ತಾವರೆ ಅದನ್ನು ಕಿತ್ತಿ, ನಾವು ನೋಡಿದ್ದೀವಿ ಅದು ಪೇಂಟಿಂಗ್, ಆ ತಾವರೆಯನ್ನು ಭಗವಂತನಿಗೆ ಅರ್ಪಿಸ್ತಾನೆ. ಸೊ ಭಗವಂತನ ಹೃದಯ, ಅವನ ಹೃದಯದಲ್ಲಿ ಭಕ್ತರ ಪ್ರತಿ ಯಾವಾಗಲೂ ಅವನು ದಯಾಶಾಲಿ. ಯಾವಾಗ ಈ ಒಂದು ಪರಿಸ್ಥಿತಿಯಲ್ಲಿ ನೋಡ್ತಾನೆ, ಇಷ್ಟು ಕಷ್ಟದಲ್ಲಿದ್ದರೂ ಭಗವಂತನ ಒಂದು ಪೂಜೆ, ಭಗವಂತನ ಆರಾಧನೆ ಈ ಗಜೇಂದ್ರ ಬಿಡ್ತಾ ಇಲ್ಲಲ್ವಾ ಅಂತ ಭಗವಂತನಿಗೆ ಅತ್ಯಂತ ಕರುಣೆ ಬರುತ್ತೆ. ತಕ್ಷಣ ಅವನು ಆ ಮೊಸಳೆ ಜೊತೆಗೆ ಆ ಗಜೇಂದ್ರನನ್ನು ಆ ನೀರಿನಿಂದ ಹೊರಗೆ ತೆಗೆದು ಆ ಭೂಮಿ ಮೇಲೆ ಇಡ್ತಾನೆ. ಮೊದಲಿಗೆ ಹೊರಗಿಟ್ಟಾಗ ಅವನು ಸುದರ್ಶನ ಚಕ್ರ ಪ್ರಯೋಗಿಸ್ತಾನೆ. ಆ ಸುದರ್ಶನ ಚಕ್ರ ಹೋಗಿ ಈ ಮೊಸಳೆಯನ್ನು ಸೀಳಿತು. ಮೊಸಳೆ ಸೀಳಿದಾಗ ಆ ಒಂದು ಏನು ಕಚ್ಚಿದ ಅದು ನೋವಿದೆ, 1000 ವರ್ಷ ಕಷ್ಟಪಟ್ಟಿದೆ, ಸೊ ಅದು ಅಲ್ಲಿಗೆ ಮುಕ್ತರಾಗುತ್ತೆ. ಸೊ ಯಾವಾಗ ಆ ಮೊಸಳೆ ಸೀಳಿದಾಗ ಅಲ್ಲಿಂದ ಒಬ್ಬ ವಿದ್ಯಾಧರ ಹೊರಗಡೆ ಬರ್ತಾನೆ. ಆ ವಿದ್ಯಾಧರನ ಹೆಸರು ಹೂಹು ಅಂತ. ಅದಕ್ಕೆ ತುಂಬ ಸಮಯ ಬೇಕು. ಅದು ಹೇಗೆ ಆ ಗಂಧರ್ವ ಅವನಿಗೆ ಶಾಪಗ್ರಸ್ತನಾಗಿ ಆ ಮೊಸಳೆ ರೂಪದಲ್ಲಿ ತಗೊಂಡು ಬಂದ. ಈಗ ಗಜೇಂದ್ರನತ್ತ ಬರ್ತಾನೆ, ಗಜೇಂದ್ರನಿಗೆ ಸ್ಪರ್ಶ ಮಾಡ್ತಾನೆ. ಕೇವಲ ಸ್ಪರ್ಶ ಮಾತ್ರದಿಂದ ಅವನ ಮಾಡಿದ ಎಲ್ಲ ಕಾಮಕ್ರೋಧ, ಲೋಭ ಇತ್ಯಾದಿಗಳು ಅವನ ಮನಸ್ಸಲ್ಲಿ ಎಲ್ಲ ದುಷ್ಕೃತ್ಯಗಳು, ದೋಷ್ಟಗಳು ಎಲ್ಲ ದೂರವಾಗಿ ಭಗವಂತನ ಅನುಗ್ರಹದಿಂದ ಅವನಿಗೆ ಸಾರೂಪ್ಯ ಮುಕ್ತಿ ಸಿಗುತ್ತೆ. ಸಾರೂಪ್ಯ ಮುಕ್ತಿ ಅಂದರೆ ಭಗವಂತನ ರೂಪ ಯಾವ ರೀತಿ ಇದೆ ನಾವು ಇಲ್ಲಿ ನೋಡ್ತೇವೆ. ಶ್ರೀನಿವಾಸ ಗೋವಿಂದ, ಶಂಖ ಚಕ್ರ ಗದಾಪದ್ಮ ಆ ಒಂದು ರೂಪದಲ್ಲಿ ಅವನಿಗೆ ಆ ಒಂದು ಭಗವಂತನ ರೂಪನೇ ಅವನಿಗೆ ಪ್ರಾಪ್ತಿಯಾಗುತ್ತೆ. ಅದಕ್ಕೆ ಸಾರೂಪ್ಯ ಮುಕ್ತಿ ಅಂತ ಹೇಳ್ತಾರೆ. ಸೊ ಈ ಒಂದು ವಿಶೇಷ ಅನುಗ್ರಹ ಭಗವಂತ ಗಜೇಂದ್ರನ ಮೇಲೆ ಮಾಡಿದ್ದಾನೆ. ಸೊ ಗಜೇಂದ್ರ ಆ ಒಂದು ಅನುಗ್ರಹ ಮಾಡಿದ ಮೇಲೆ ಅವನು ಹೇಳ್ತಾನೆ, ಕೊನೆಯದಾಗಿ ಈ ಒಂದು ಗಜೇಂದ್ರ ಮೋಕ್ಷ ಇದೇನು ಒಂದು ಘಟನೆ ಇದೆ, ಇದು ಕೇಳುವುದರಿಂದ ನಮಗೆ ಇದರ ಒಂದು ಫಲಸ್ತುತಿ ಶುಕಮುನಿಗಳು ಹೇಳ್ತಾರೆ. ನನ್ನ ಪ್ರೀತಿಯ ಪರೀಕ್ಷಿತ ರಾಜನೇ, ಗಜರಾಜನನ್ನು ಉದ್ಧರಿಸಿದ ಸಂದರ್ಭದಲ್ಲಿ ಶ್ರೀಕೃಷ್ಣ ಭಗವಂತನು ತೋರಿದ ಅದ್ಭುತ ಸಾಮರ್ಥ್ಯವನ್ನು ನಾನೀಗ ವರ್ಣಿಸಿದ್ದೇನೆ. ಕುರುವಂಶ ಶ್ರೇಷ್ಠನೇ, ಈ ಕಥಾಶ್ರವಣ ಮಾಡುವವರು ಊರ್ಧ್ವ ಗ್ರಹ ಲೋಕಗಳಿಗೆ ಉನ್ನತಿ ಹೊಂದಲು ಅರ್ಹರಾಗವರು. ನೋಡಿ, ನಾವು ಏನು ಒಂದು ಸೋಮ ಹೋಮ ಬೇರೆ ಥರ ಹೋಮಗಳು ಮಾಡುವ ಅವಶ್ಯಕತೆ ಇಲ್ಲ, ಏನೂ ಇಲ್ಲ. ಇದರಲ್ಲಿ ಹೇಳ್ತಾ ಈ ಕೇವಲ ಈ ಕಥಾ ಶ್ರವಣ ಮಾತ್ರದಿಂದ ನಮಗೆ ಸ್ವರ್ಗಲೋಕದ ಅರ್ಹತೆ ಸಿಗುತ್ತೆ. ಅಷ್ಟು ಅದ್ಭುತವಾದ ಈ ಒಂದು ಕಥಾ. ಈ ಕಥಾಶ್ರವಣ ಮಾತ್ರದಿಂದ ಅವರು ಭಕ್ತರೆಂಬ ಶ್ರೇಯಸ್ಸು ಪ್ರಾಪ್ತವಾಗಿರುವರು. ನಾವು ಭಗವಂತರ ಭಕ್ತರು ಅಂತ ಹೇಗೆ ಗುರುತಿಸಬೇಕು? ನಾವು ಭಗವಂತರ ಭಕ್ತರು ಅಂತ ನಾವು ಅನ್ಯರು ಹೇಗೆ ಮುಖ್ಯವಾಗಿ ಯಮದೂತರು ಹೇಗೆ ಗೊತ್ತಾಗಬೇಕು? ಈ ಕಥಾಶ್ರವಣ ಮಾತ್ರದಿಂದ ಅವರು ಭಕ್ತರೆಂಬ ಯಶಸ್ಸಿಗೆ ಪಾತ್ರರಾಗುವರು. ಕೇವಲ ಈ ಶ್ರವಣ, ಗಜೇಂದ್ರ ಮೋಕ್ಷದ ಕಥಾಶ್ರವಣದಿಂದ ನಾವು ಭಕ್ತರೆಂಬ ಯಶಸ್ಸಿಗೆ ಪಾತ್ರರಾಗುತ್ತೇವೆ. ಮತ್ತೆ ನೋಡಿ, ಕಲಿಯುಗದ ಕಲ್ಮಶದಿಂದ ಅಬಾಧಿತರಾಗಿರುವ ಮತ್ತು ಎಂದೂ ದುಸ್ವಪ್ನಗಳನ್ನು ಕಾಣದಿರುವವರು. ಕಲಿಯುಗದ ಕಲ್ಮಶದಿಂದ ನಾವು ದೂರವಾಗುತ್ತೇವೆ. ಸೊ ಇವತ್ತು ನಾವು ನೋಡ್ತಾ ಇದ್ದೇವೆ, ಕಲಿ ಪುರುಷ ಹೇಗೆ ಪರೀಕ್ಷಿತನಲ್ಲಿ ಅವನು ಶರಣಾಗತನಾಗಿದ್ದಾನೆ. ಆದರೆ ನಮ್ಮ ಒಂದು ಸಂದರ್ಭದಲ್ಲಿ ನಾವು ಕಲಿಪುರುಷನಿಗೆ ಶರಣಾಗತರಾಗಿದ್ದೇವೆ. ಆದರೆ ಕಲಿಪುರುಷನಿಂದ ನಾವು ದೂರವಾಗಬೇಕಾದಲ್ಲಿ ಹೇಗೆ ಅದಕ್ಕೆ ಮಾರ್ಗ ಇಲ್ಲಿ ಇದರಲ್ಲಿ ಹೇಳ್ತಾ ಇದ್ದಾರೆ. ಕಲಿಯುಗದ ಕಲ್ಮಶದಿಂದ ನಾವು ದೂರವಾಗುತ್ತೇವೆ. ಸೊ ವಿಶೇಷವಾಗಿ ಈ ಒಂದು ಗಜೇಂದ್ರ ಮೋಕ್ಷ ಸನ್ನಿವೇಶ ನಾವು ನೋಡ್ತಿದ್ದೇವೆ. ಸೊ ಹಾಗೆ ಭಕ್ತಿ ವಿನೋದ್ ಠಾಕೂರರು ಹೇಳ್ತಾರೆ, ಕಲಿ ಕುಕ್ಕುರ ಕದನ, ಕಲಿ ಭಯ ನಾಶನ, ಶ್ರೀ ಶಚಿನಂದನ ಗಾವಹೆ.
ಕಲಿಯುಗ. ಭಕ್ತಿವಿನೋದ್ ಠಾಕೂರ್ ಹೇಳ್ತಾರೆ, ಈ ಕಲಿ ಏನಿದೆ, ಕಲಿಪುರುಷ, ಅವನಿಗೆ ಒಂದು ಶ್ವಾನಕ್ಕೆ ಹೋಲಿಸ್ತಾರೆ, ಒಂದು ನಾಯಿಗೆ ಹೋಲಿಸ್ತಾರೆ. ಕಲಿ ಕುಕ್ಕುರ, ಕುಕ್ಕುರ ಕಾದನ, ಕದನ ಕನ್ನಡದಲ್ಲೂ ಕದನ ಅಂದರೆ ಜಗಳಾಟ. ಕಲಿ ಎಲ್ಲಿದ್ದಾನೆ ಅಂತ ತುಂಬ ಸುಲಭವಾಗಿ ನೋಡ್ಬೋದು. ಎಲ್ಲಿ ಜಗಳಾಟ ಇದೆ, ಎಲ್ಲಿ ಎರಡು ಅಭಿಪ್ರಾಯಗಳಿದೆ, ನಂದೊಂದು ಅಭಿಪ್ರಾಯ, ನಿಮ್ಮದೊಂದು ಅಭಿಪ್ರಾಯ, ನಂದು ಮೇಲೆ ನಿಮ್ಮದು ಮೇಲೆ, ನಾನು ಹೋಗ್ತೀನಿ ನೀವು ಹೋಗ್ತೀವಿ. ಸೊ ಎಲ್ಲಿ ಎರಡು ಅಭಿಪ್ರಾಯಗಳಿದೆ ಅಲ್ಲಿ ಕಲಿಪುರುಷನ ಒಂದು ಆವೇಶ ನಾವು ನೋಡ್ಬೋದು. ಆದರೆ ಭಕ್ತಿವಿನೋದ್ ಠಾಕೂರ್ ಹೇಳ್ತಾ ಇದ್ದಾರೆ, ಕಲಿ ಕುಕ್ಕುರ ಕಾದನ, ಇದು ಒಂದು ಕಲಿಯುವ ಒಂದು ಶ್ವಾನ ಥರ. ಕಲಿ ಭಯನಾಶನ, ನಾವು ಈ ಒಂದು ಕಲಿ ಭಯದಿಂದ ನಾವು ನಾಶ, ಕಲಿ ಭಯ ದೂರವಾಗಬೇಕಾದ್ರೆ ಕಲಿಯುಗ ಪಾವನ, ಕಲಿಯುಗದಲ್ಲಿ ಪಾವನ ಅವತಾರ ಯಾರು? ಶ್ರೀ ಸಚ್ಚಿನಂದನ, ಶ್ರೀ ಚೈತನ್ಯ ಮಹಾಪ್ರಭುಗಳು. ಅವರ ಗುಣಗಾನಗಳನ್ನು ನಾವು ಮಾಡಬೇಕು. ಅವರು ಗುಣಗಾನ ಮಾಡುವುದು ತುಂಬ ಸುಲಭ. ಚೈತನ್ಯ ಮಹಾಪ್ರಭುಗಳು ಗುಣಗಾನ ಮಾಡೋದು ಹೇಗೆ? ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಶ್ರೀಮದ್ ಭಾಗವತಂ ಕೀ ಜಯ, ಶ್ರೀಲ ಪ್ರಭುಪಾದ ಕೀ ಜಯ. ನಿತಾಯ್ ಗೌರ್ ಪ್ರೇಮಾನಂದೇ.